ವಾಸ್ತು ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಇವತ್ತಿನ ಈ ಪತ್ರಿಕಾಗೋಷ್ಠಿ ಇದು ನನ್ನ ವಿಷಯದಾಗ ಮತ್ತು ನನ್ನ ಜನರು ಅತ್ಯಂತ ಬಹಳ ಮಹತ್ವವಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂದರೆ ಚಡಿಚಾಣ ಯಾತ ನೀರಾವರಿಯ ಕಾಮಗಾರಿಯ ಬಗ್ಗೆ. ಇದು ಸುಮಾರು 2017ರಲ್ಲಿ ಇದು ಮಂಜೂರಾದದ್ದು, 2017. ಆದರೆ ಇವು 2017ನಾಗ ಪ್ರಾರಂಭ ಆದದ್ದು. ಇವತ್ತಿಗೂ ಕೂಡ ಅದು ಕೊನೆಗೆ ಆಣಿಲ್ಲ. ಅಂದ್ರೆ ಏನು, ಕಂಪ್ಲೀಷನ್ ಆಗ್ಯದ ಅಂತೇಳಿ ರಿಪೋರ್ಟ್ ಅದ, ಇವತ್ತಿಗೂ ಕೂಡ ಅದು ಕಂಪ್ಲೀಟ್ ಆಗಿಲ್ಲ. ಈಗ ನೋಡ್ರಿ, ಇದು ಹೆಡ್ ವರ್ಕ್ ಒಬ್ಬರಿಗೆ ಕೊಟ್ಟಿದ್ರು. ಅದು ಯಾರಿಂದ? ಆದಿತ್ಯ ಕನ್ಸ್ಟ್ರಕ್ಷನ್ ಲಿಮಿಟೆಡ್ ಬೆಳಗಾಂ ಅವ್ರಿಗೆ ಹೆಡ್ ವರ್ಕ್ ಕೆಲಸ ಕೊಟ್ಟಿದ್ರು. ಆಮೇಲೆ ಎರಡನೇದು ಯಾರಿಗಪ್ಪ ಅಂತಂದ್ರೆ ಪೈಪ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್, ಇದು ನಮ್ಮ GB ಶಂಕರ್ ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ರು. ಇವ ಇರೋದು ಉಡುಪಿನಾಗಿರ್ತಾನ, ಆದ್ರೆ ಬಿಜಾಪುರ ಅಡ್ರೆಸ್ ಹಾಕ್ಯಾನ. ಬಿಜಾಪುರದ ಶಂಕರ ಇಲ್ಲಿ ಹಿಂದಿದ್ದ ಚಾ ಮಾರ್ಕೊಂಡು PWD ಒಳಗೆ, ಆದ್ರೆ ಇವತ್ತಿಲ್ಲ. ಆದರೂ ಇಲ್ಲಿದ ಅಡ್ರೆಸ್ ಕೊಟ್ಟಾನ, ಇಲ್ಲ ಹಾಳಮಾಯಿ ಬೀಳಲಕ್ಕ. ಆಮೇಲೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕು, ಇದು ನಾವು ಒಂದೊಂದಾಗಿ ಹೇಳ್ತೀನಿ. ಈಗ ಆದಿತ್ಯ ಕನ್ಸ್ಟ್ರಕ್ಷನ್ಗೆ ಏನು ಕೊಟ್ಟಿದ್ರಪ್ಪ ಅಂತಂದ್ರೆ ಹೆಡ್ ವರ್ಕು, ಇದು ಅಗ್ರಿಮೆಂಟ್ ಅಮೌಂಟ್ 109.24 109.24 ಕೋಟಿ. ದ ಡೇಟ್ ಆಫ್ ಅಗ್ರಿಮೆಂಟ್ ಈಸ್ 25/10/2017. ಡೇಟ್ ಆಫ್ ಅಗ್ರಿಮೆಂಟು. ಡ್ಯೂ ಡೇಟ್ ಆಫ್ ದಿ ಕಂಪ್ಲೀಷನ್ ಈಸ್ ದಿ 25/10/2019. ಇದು ಏನು ಕಂಪ್ಲೀಷನ್ ಆಗಬೇಕಿತ್ತು. ಆಮೇಲೆ ಆಕ್ಚುಯಲ್ ಡೇಟ್ ಆಫ್ ಎ ಕಂಪ್ಲೀಷನ್ ಈಸ್ ದಿ 2024. ಆದರೆ ಇದು ರಿಪೋರ್ಟ್ ಇದು ಅಷ್ಟೇ ಕಂಪ್ಲೀಟ್ ಆಗ್ಯದ ಅಂತ ಹೇಳಿ. ಆಮೇಲೆ ಇವರು ಮೇಂಟೆನೆನ್ಸ್ ವರ್ಕು ಕೂಡ ಇವ್ರಿಗೆ ಕೊಟ್ಟಾರೆ. ಇದ್ರ ಡೇಟ್ ಅಂದರೆ 2029 ಬಟ್ 105.2 ಕೋಟಿ ರೂಪಾಯಿ ಇವ್ರ ಟೋಟಲು. ಆಮೇಲೆ ಅಗ್ರಿಮೆಂಟ್ ಅಮೌಂಟ್ ಇಷ್ಟು, ಆದರೆ ಅದ್ರದ್ದೇನು ಅದು ಕಾನೂನು ಪ್ರಕಾರ ಅದು ಕಡಿಮೆ ಮಾಡಿ ಎಲ್ಲ ಮಾಡಿ 105.2 ಕೋಟಿ ರೂಪಾಯಿ, 2 ಲಕ್ಷ ಇದು ಹೆಡ್ ವರ್ಕ್ ಕೆಲಸ ಇದು. ಆಮೇಲೆ ಎರಡನೇದು ಪೈಪ್ಲೈನ್ ನೆಟ್ವರ್ಕ್, ಇದು G ಶಂಕರ್ ಅವ್ರಿಗೆ ಕೊಟ್ಟದ್ದು. ಅವ್ರ ಟೋಟಲ್ ಅಮೌಂಟ್, ಅಗ್ರಿಮೆಂಟ್ ಅಮೌಂಟ್ ಇದು 186.5 crores. ಇದು ಅಗ್ರಿಮೆಂಟ್ ಅಮೌಂಟು 186.5 ಕೋಟಿ ಇದು ಅಗ್ರಿಮೆಂಟ್ ಅಮೌಂಟು. ಡೇಟ್ ಆಫ್ ಅಗ್ರಿಮೆಂಟ್ ಈಸ್ 31/10/2018 ಅವಾಗ ಅಗ್ರಿಮೆಂಟ್ ಆದದ್ದು ಇದು. ಆಮೇಲೆ ಡ್ಯೂ ಡೇಟ್ ಆಫ್ ದಿ ಕಂಪ್ಲೀಷನ್ ಯಾವಾಗಂದ್ರೆ 2020 ಮುಗಿಸ್ಬೇಕಿತ್ತು ಅವರು. ಆದರೆ ಆ್ಯಕ್ಚುಲಿ ಕಂಪ್ಲೀಷನ್ ಆದದ್ದು ಯಾವಾಗಪ್ಪ ಅಂತಂದ್ರೆ 2021 ಕಂಪ್ಲೀಷನ್ ಆಗ್ಯದ. ಬಟ್ ಅದಕ್ಕೆ ಅವ್ರಿಗೂ ಕೂಡ 5 ವರ್ಷದ ಮೇಂಟೆನೆನ್ಸ್ ಕೊಟ್ಟಾರ. 5 ವರ್ಷ ಮೇಂಟೆನೆನ್ಸ್ ಅವ್ರಿಗೆ ಅದ ಇದು. ಆಮೇಲೆ ಬ್ಯಾರೇಜ್ನು ಕೂಡ ಈ ಶಂಕರ್ಗಿತ್ತು. ಇವೆಲ್ಲ ವರ್ಕ್ನಲ್ಲಿ ಯಾವ ಮಾಡಿರಲಿಲ್ಲ ಅವಾಗ. 2017ರಾಗ ಬರೀ ಸುಮ್ಮನೆ ಏನೇನೋ ಮಾಡೋದು, ಯಾವುದೂ ಆಗಿರಲಿಲ್ಲ. ಪುನಃ ಇದು ನಮ್ಮ ಸರ್ಕಾರ ಬಂದಾಗ ಅದು ಬಹುಶಃ ಆ ಬ್ಯಾರೇಜು ಈ ಭೀಮು ಸೌಕರು, ಆಮೇಲೆ ಆ ಮಗ್ಲ ಉಮರಾಣಿ ಅವರು ಎಲ್ಲ ಬಂದು, ನಾನು ಅಲ್ಲಿ ರೇವತ್ಗಾಂವ್ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದ, ಅಲ್ಲಿ ಜಗಳ ಮಾಡೋದು ನನ್ನ ಜೋಡಿ. ಇಲ್ಲ, ನಮ್ಮ ಊರಿಗೆ ಮಂಜೂರಿ ಆಗ್ಯದ, ಇವತ್ತು ನೀರಿಲ್ಲ, ಬ್ಯಾರೇಜ್ ಇಲ್ಲ, ಬ್ಯಾರೇಜ್ ಕಟ್ಟಿಲ್ಲ. ಅಲ್ಲಿ ಸಣ್ಣ ಸಣ್ಣ ಬ್ಯಾರೇಜ್ಗಳಿಗೆ ಅದು ಅಲಾಟ್ಮೆಂಟ್ ಮಾಡಿದ್ರೆ ಅದ್ರಾಗ ನೀರು ಸಾಲುವುದಿಲ್ಲ, ನೀವು ಇದು ಬ್ಯಾರೇಜ್ ಮಂಜೂರಾದ ಕಟ್ಟಿಸ್ಕೊಡು ಅಂದಾಗ ನಾನು ಬಹಳ ಪ್ರಯತ್ನ ಮಾಡಿ ಸರ್ಕಾರ ನಂದಿತ್ತು. ಜಾರಕಿಹೊಳಿ ಅವರಿದ್ರು ಆ ಸಂದರ್ಭದಾಗ, ಜಾರಕಿಹೊಳಿ ಅವರಿದ್ರು. ಆಮೇಲೆ ಅವ್ರದ್ದು ಚೇಂಜ್ ಆದಮೇಲೆ ಕಾರಜೋಳ ಬಂದು, ಕಾರಜೋಳ ನಾನು ಹೋಗಿ ಅದು ಬ್ಯಾರೇಜ್ಗೆ ಶಾಂಕ್ಷನ್ ಮಾಡಿ ಪೂಜೆ ಮಾಡಿ ಬಂದೆವು ನಾವು. ಪೂಜೆ ಮಾಡಿ ಕಂಪ್ಲೀಷನ್ ಆಗಿತ್ತದು. ಕಂಪ್ಲೀಟ್ ಆದಮೇಲೆ ಬ್ಯಾರೇಜ್ ಪೂಜೆ ಮಾಡೋಣ ಅಂದ್ರೆ ಅಷ್ಟೊತ್ತಿಗೆ ನಮ್ಮ ಸರ್ಕಾರ ಇರಲಿಲ್ಲ. ಇವು MLA ಅವರು ಇದು ಕೆಲಸನೂ ಪೂರ್ತಿ ಆಗಿಲ್ಲ, ಬ್ಯಾಡ ಅನ್ನೋದ ನಾವು ಬಿಟ್ಟೆವು. ಇದ್ರ ಅರ್ಥ ಇದು ಏನು ಅಂದ್ರೆ, ಇವತ್ತಿಗೂ ಕೂಡ ಇಷ್ಟೆಲ್ಲ ಆದರೂ ಕೂಡ ಇವತ್ತಿಗೂ ಒಂದು ಹನಿ ನೀರು ಯಾವ ರೈತನ ಹೊಲಕ್ಕೂ ಹೋಗಿಲ್ಲ. ಅಲ್ಲಿ ಪೈಪ್ಲೈನ್ಗಳು ಸರಿಯಾಗಿ ಆಗಿಲ್ಲ, ಪೈಪ್ಲೈನ್ ಹಾಕೇ ಇಲ್ಲ ಎಲ್ಲಿ.
ಎಲ್ಲಿ ಪೈಪ್ಲೈನ್ ಹಾಕ್ಯಾರ ನಾನೇ ಭಾಳ ಪ್ರಯತ್ನ ಮಾಡಿ ಇವ್ರನ್ನೆಲ್ಲ ಕಟ್ಕೊಂಡು ಇದನ್ನ ಪ್ರಯತ್ನ ಮಾಡಿ ಪ್ರಾರಂಭ ಮಾಡಿಸಿದೆ. ಈ ಸೂಪರ್ಡೆಂಟ್ ಇಂಜಿನಿಯರು ಅವರು ಇವ್ರು ಇರ್ತಾರಲ್ಲ, ಇವರು KBL ಜೈನ್ನವ್ರು, ಅವ್ರಿಗೆ ಹೇಳಿ ನಾನು ಚಾಲು ಮಾಡಿದ್ರೆ ಒಂದು ಇನ್ನ ಒಂದು 10 ಮಿನಿಟ್ನಾಗ ಪೈಪ್ ಒಡೆದೋಯ್ತು. ಬರೀ ಒಂದೇ ಜಾಗ 4-5 ಜಾಗನಾಗ ಒಡೆದು ಒಟ್ಟೆ ನೀರು ಹೋಗಲಿಲ್ಲ. ಇವತ್ತಿಗೂ ಕೂಡ ಇಷ್ಟು 17ನಾಗ ಪ್ರಾರಂಭ ಆದದ್ದು, ಇವ್ರ ಕಂಪ್ಲೀಷನ್ ಇವ್ರ ಪ್ರಕಾರ ಕಂಪ್ಲೀಟ್ ಆದದ್ದು 21ರಾಗ. ಇವತ್ತಿಗೆ ಒಂದು ಹನಿ ನೀರೇ ಹೋಗಿದ್ರೆ ನಾನು ರಾಜಕೀಯ ಬಿಟ್ಟೇ ಹೋಗ್ತೀನಿ. ಒಂದು ಹನಿ ಆ ಪೈಪ್ನಲ್ಲಿ ನೀರು ಹೋಗಿಲ್ಲ. ಅಂಥ ಹೊಲಸು ಪೈಪ್ ಏನೇನೋ ಮಾಡ್ಯಾರ, ಅದನ್ನು ಅನ್ನೋದಿಲ್ಲ. ಅದಕ್ಕಾಗಿ ಈಗ ನಂದು ಕರೆದದ್ದು ಉದ್ದೇಶ ಏನಂದ್ರೆ, ನಾನು MD ಅವ್ರ ಜೋಡಿನೂ ಮಾತಾಡಿ ಹೇಳಿನಿ, ನೋಡಪ್ಪ ಇದೆಲ್ಲ ಸರಿ ಇಲ್ಲ, ನೀವು ಇದನ್ನೆಲ್ಲ ಸರಿ ಮಾಡೋಂಗಿಲ್ಲ, ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಏನ್ರೆ ಮಾಡ್ತೀನಿ ಅಂತ ಹೇಳಿ ಅಂದಾರ ಅವರು. ಆದರೆ ಇಲ್ಲಿ ಕಂಪ್ಲೀಷನ್ ರಿಪೋರ್ಟ್ ಹೆಂಗೆ ಬರ್ತು ನೋಡ್ರಿ, ಕಂಪ್ಲೀಟ್ ಆಗ್ಯದ ಅಂತ ಹೇಳಿ ಕೊಟ್ಟಾರ. ಒಂದು ಹನಿ ನೀರು ರೈತರಿಗೆ ಕೊಡ್ಲಾರ್ದೆ ಗತಿ ಏನು? ಇದಕ್ಕೆ ಯಾರು ಜವಾಬ್ದಾರಿ? ಇದನ್ನ ಅತ್ಯಂತ ನಾಚಿಕೆಗೇಡಿ ಕೆಲಸಪ್ಪ. ಒಂದು ಹನಿ ನೀರು ಬಂದಿಲ್ಲ, ಸುಮ್ಮನೆ ಮತ್ತೆ ಎಲ್ಲಿ ಹೋಯ್ತಂದ್ರೆ ರೊಕ್ಕ ಇವೆಲ್ಲರೂ ಇವ್ರು ನೋಡ್ರಿ, ಇವನು ಎಷ್ಟಪ್ಪ ಅಂದ್ರೆ 100 ಒಟ್ಟು 422 ಕೋಟಿ ಇದು ಲ್ಯಾಂಡ್ ಅಕ್ವಿಷನ್ ಬಿಟ್ಟು. ಲ್ಯಾಂಡ್ ಅಕ್ವಿಷನ್ಗೆ ಅಂದಾಜು ಅದು ಒಂದು 100 crores ಅದ. ಟೋಟಲಿ ಇದು more than 500 crore rupees ಇದು ಪ್ರಾಜೆಕ್ಟ್ ಇದು. ಅದು ಇದ್ರಾಗ ಬಂದಿಲ್ಲ. ಇದ್ರಾಗ ಲ್ಯಾಂಡ್ ಇದ್ರ ಪ್ರಕಾರ 422. ಆಮೇಲೆ ಇದು ಬಿಟ್ಟು ಲ್ಯಾಂಡ್ ಅಕ್ವಿಷನ್ ಬಿಟ್ಟು ಅದು ಅಂದಾಜು ಸುಮಾರು ಒಂದು 100 ಮೇಲೇನೆ ಇದೆ, 100 crores ಮೇಲೇನೆ. ಒಟ್ಟಾರೆ ಇದನ್ನ 525 crores ಪ್ರಾಜೆಕ್ಟ್ ಇದು ಟೋಟಲಿ. ಇವತ್ತಿಗೂ ಕೂಡ ಹಳ್ಳ ಹಿಡಿದೋಗ್ಯದ. ಒಂದು ಹನಿ ನೀರು ಯಾರಿಗೂ ಬಂದಿಲ್ಲ, ಯಾವ ರೈತರಿಗೂ ಬಂದಿಲ್ಲ. ಅಲ್ಲಿ ಬರ್ತಕ್ಕಂಥ ಹಳ್ಳಿಗಳು 7 ಹಳ್ಳಿಗಳು ಬರ್ತಾವ. ಬೇಕಾದ್ರೆ ನೀವು ಒಂದಿನ ಗಾಡಿ ತೊಗೊಂಡು ಹೋಗೋನು, ನಾನೇ ಬರ್ತೀನಿ, ಬೇಕಾದ್ರೆ ಬರ್ರಿ ನೀವು ನೋಡ್ರಿ. ಒಂದು ಹಳ್ಳಿಗೆ ಅಲ್ಲಿ ನೀರು ಬಂದಾವ ಅಂದ್ರೆ ನೀವು ಅವ್ರು ಹೇಳೋದಕ್ಕೆ ಹೇಳ್ತಾರೆ ನೋಡ್ರಿ. ಚಡ್ಚಾಣ, ಹವಿನಾಳ, ಗೋಡಿಹಾಳ, ಆಮೇಲೆ ಹಾಲಳ್ಳಿ, ಬರ್ಡೋಲ್, ಶಿರಾಡೋಣ, ಆಮೇಲೆ ರೇವತ್ಗಾಂವ್, ಇಷ್ಟು ಹಳ್ಳಿಗೆ ನೀರು ಹೋಗ್ಬೇಕು. ಇಷ್ಟು ಹಳ್ಳಿ ಕೂಡಿ ಇದೆಲ್ಲ ಕೂಡಿ ನೀರಾವರಿ ಅಷ್ಟು ಆಗ್ಬೇಕಂದ್ರೆ 22,721 ಎಕರೆ ಜಮೀನುಗಳಿಗೆ ನೀರು ಹೋಗ್ಬೇಕು. 22,771 ಎಕರೆಗೆ ಜಮೀನಿಗೆ ನೀರು ಹೋಗ್ಬೇಕು. ಇವತ್ತಿಗೂ ಕೂಡ ಒಂದು ಹನಿ ಹೋಗಿಲ್ಲ ಅಂದ್ರೆ ಒಟ್ಟು ಮೀನು ಎಲ್ಲಿ ಹೋಯ್ತು ಅಂದ್ರೆ ರೊಕ್ಕ ಎಲ್ಲಿ ಹೋಯ್ತು? ಇದು ಯಾರಪ್ಪನ ದುಡ್ಡು? ಇದು ಏನು ರಮೇಶ್ ಜಿಗಜಿನ್ಗಿದು ಅಲ್ಲ, ಸಿದ್ದರಾಮಣ್ಣಂದು ಅಲ್ಲ, ಸಾರ್ವಜನಿಕರ ದುಡ್ಡು. ಜವಾಬ್ದಾರಿ ಯಾರು ಇದಕ್ಕೆ? ಕೆಲಸ ನೀರು ರೈತರ ಹೊಲಗಳಿಗೆ ನೀರು ಕೊಡ್ಲಾರ್ದೇನೆ ಕಂಪ್ಲೀಷನ್ ಸರ್ಟಿಫಿಕೇಟ್ ತೊಗೊಂಡು ರೊಕ್ಕ ತೊಗೊಂಡಾರ ಎಲ್ಲರೂ. ಅವರು ಕಾಂಟ್ರಾಕ್ಟರು ಮಾಡೋರಿಗೆ ಮತ್ತು ಇದೇನು ಎಲ್ಲರಿಗೆ ಹೀಗೆ ಬಿಟ್ಬಿಡುದ? ಅದಕ್ಕಾಗಿ ನಾನು ಮುಖ್ಯಮಂತ್ರಿಗಳಿಗೆ ಬಹಳ ಒತ್ತಾಯ ಮಾಡಿ ಹೇಳ್ತೀನಿ. ನಾನು ಇದನ್ನು ಯಾವುದೇ ಪರಿಸ್ಥಿತಿ ಒಳಗೆ ಇದು ಕಂಪ್ಲೀಟ್ ಆಗಬೇಕು. ನೀವು ಏನು 2 ತಿಂಗಳದಾಗ ಮಾಡ್ತಿರೋ, 3 ತಿಂಗಳದಾಗ ಮಾಡ್ತಿರೋ, 1 ತಿಂಗಳದಾಗ ಮಾಡ್ತಿರೋ ಗೊತ್ತಿಲ್ಲ. ಇಲ್ಲಿ ಉಳಿದಿರೋ ಕೆಲಸ ಏನೂ ಇಲ್ಲ. ಬ್ಯಾರೇಜ್ನ ಕಟ್ಸಿದೆವು ನಮ್ಮ ಸರ್ಕಾರ ಇದ್ದಾಗ. ಆಮೇಲೆ ಹೆಡ್ ವರ್ಕ್ ಪೂರ್ತಿ ಕಂಪ್ಲೀಟ್ ಅದ. ಈಗ ಪ್ರಾಬ್ಲಮ್ ಎಲ್ಲಿ ಅಂತಂದ್ರೆ ಪೈಪ್ಲೈನ್, ಲೇಯಿಂಗ್ ಆಫ್ ದ ಪೈಪ್ಲೈನ್ ಪ್ರಾಬ್ಲಮ್. ಬಟ್ ಒಂದೊಂದು ಕಡೆ ಹಾಕ್ಯಾರ, ಒಂದೊಂದು ಕಡೆ ಬಿಟ್ಟಾರೆ. ಯಾರಲ್ಲಿ ಅದು ಸರಿಯಾಗೇನೆ ಆಗಿಲ್ಲ. ಆಮೇಲೆ ಅದನ್ನ ಮೇಲ್ಮೇಲೆ ಹಾಕ್ಯಾರ, ಆಮೇಲೆ ಗಳೆ ಹೊಡ ಮುಂದೆ ಅದನ್ನು ಕಿತ್ತು ಹೋಗ್ಯಾವ ಕೆಲವೊಂದು ಕಡೆ. ಅದಕ್ಕಾಗಿ ನಾನು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಒಂದು 5-6 ದಿವಸದಿಂದ ಪತ್ರನೂ ಕೂಡ ಬರೆದೀನಿ. ಮುಖ್ಯಮಂತ್ರಿಗಳಿಗೆ ಬರೆದೀನಿ, DCMಗೆ ಬರೆದೀನಿ, MDಗೆ ಬರೆದೀನಿ, ಪ್ರಿನ್ಸಿಪಾಲ್ ಸೆಕ್ರೆಟರಿ ಆಫ್ ಇರಿಗೇಷನ್ ಅವ್ರಿಗೂ ಕೂಡ ನಾನು ಪತ್ರ ಬರೆದೀನಿ. ಎಲ್ಲರಿಗೂ ಬೇಕಾದ್ರೆ ನನ್ನ ಪತ್ರ ಇಲ್ಲೇ ಅದ, ನಿಮ್ಗೆ ಕೊಡ್ತೀನಿ. ಬೇಕಾದ್ರೆ ಎಲ್ಲರಿಗೂ ಒಂದೊಂದು ಪತ್ರ ಬರೆದೀನಿ, ಕಂಪ್ಲೀಟ್ ಮಾಡಬೇಕು ಅಂತೇಳಿ. ನನ್ನ ಒತ್ತಾಯ ಇಷ್ಟೇ, ಇದು ಬೇಗ ರೈತರಿಗೆ ನೀರಾವರಿ ಸಿಗಬೇಕು. ಇದು ನನ್ನ ಒತ್ತಾಯ. ಒಂದು ವೇಳೆ ನೀವು ರೈತರ ಜಮೀನುಗಳಿಗೆ ನೀರು ಬಿಡದೇ ಇದ್ರೆ ನಾನೇ ಸ್ವತಃ ಈ 7 ಹಳ್ಳಿ ಜನ ಅಷ್ಟೇ ಅಲ್ಲ, ಇಡೀ ಚಡ್ಚಾಣ ಭಾಗದ ಎಲ್ಲ ರೈತರನ್ನು ಕರ್ಕೊಂಡು ಚಡ್ಚಾಣ ತಹಸೀಲ್ದಾರ್ ಕಚೇರಿ ಮುಂದೆ ನಾನು ಹಂಗರ್ ಸ್ಟ್ರೈಕ್ ಮಾಡ್ತೀನಿ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಯಾಕಂದ್ರೆ ನಾನು ಎಲ್ಲರಿಗೂ ಕೇಳಿ ರೈತರಿಗೆ ಇಲ್ರಿ, ನಮ್ಮ ಈ ಹಳ್ಳಿ ಜನರಿಗೆ ಎಲ್ಲರಿಗೂ ಗೊತ್ತದ. ನನಗೆಲ್ಲ ಸುಮಾರು 40 ವರ್ಷದಿಂದ ಸಂಪರ್ಕದಾಗ ಅದಾರ. ಅವ್ರು ಯಾರು ನಮ್ಮ ಹಳ್ಳಿಗೆ ಒಂದು ಹನಿ ನೀರು ಬಂದಿಲ್ಲ ಅಂತ ಹೇಳ್ತಾರೆ. ಈಗೂ ಕೂಡ ಬೇಕಾದ್ರೆ ಒಂದು ಗಾಡಿ ತೊಗೊಂಡು ಹೋಗೋಣ, ದಯವಿಟ್ಟು ನೀವೆಲ್ಲ ಒಪ್ಪಿದ್ರ ಸ್ನೇಹಿತರು, ನಾನೇ ಬರ್ತೀನಿ. ಗಾಡಿ ತೊಗೊಂಡು ನಮ್ಮ ಮಂಡಲ ಅಧ್ಯಕ್ಷರು, ನಾವು ಭೀಮು ಎಲ್ಲರೂ ಕೂಡ ಗಾಡಿ ತೊಗೊಂಡು ಹೋಗೋಣ.
ಈ 7 ಹಳ್ಳಿಯಾಗ ನೀವು ಕೇಳ್ರಿ ದಯವಿಟ್ಟು, ಈ 7 ಹಳ್ಳಿಯಾಗ ತಿರುಗಾಡಿ ಕೇಳಿ, ಅಲ್ಲೇ ಕರ್ಸೋದು ಬೇಕಾರೆ ಹಳ್ಳಿಯವ್ರಿಗೆ ಕೇಳ್ರಿ, ಯಾರೇನೇ ನೀರು ಬಂದ ಅಂತ ಹೇಳಿದ್ರೆ ನೀವು ಹೇಳಿದ್ದೆ ನಾ ಕೇಳ್ತೀನಿ. ಅಂತ ಕೆಟ್ಟ ಪರಿಸ್ಥಿತಿ ಒಳಗೆ ನೋಡ್ರಿ ನಾನು ನಿಜವಾಗಿ ನಮ್ಮ ಮಟ್ಟು ಉರಿತದ. ಆಮೇಲೆ ಇನ್ನೊಂದು ಇದ್ರ ಅಡಚಣೆ ಏನಂದ್ರೆ ದಯವಿಟ್ಟು ಅಲ್ಲಿ ನಮ್ಮ 2 ನೀರಾವರಿ ಆಗ್ಬೇಕಾದಂಥ ವ್ಯವಸ್ಥೆ. ಒಂದು ಈ ಮೊನ್ನೆ ಏನು ಬೊಮ್ಮಾಯಿಯವರು ಆದಾಗ, ಮುಖ್ಯಮಂತ್ರಿಗಳಾದಾಗ ಕಾರಜೋಳ ಉಳಿದಿರಲ್ಲ, ಇರಿಗೇಷನ್ ವ್ಯವಸ್ಥೆ 350 ಟೋಟಲ್ 500 ಕೋಟಿ ರೂಪಾಯಿದಲ್ಲಿ ಈ ಲಿಫ್ಟ್ ಇರಿಗೇಷನ್ ಸ್ಕೀಮ್ ಮಾಡಿಸಿದೆವು ನಾವು. ಅದು ಏನು ರೇವಣ ಸಿದ್ದೇಶ್ವರ ಯಾತ್ ನೀರಾವರಿ ಸ್ಕೀಮ್. ಅದನ್ನು ಕೂಡ ಈ ಹಳ್ಳಿಗಳಿಗೆ ಹೋಗೋದಿಲ್ಲ ನೀರ. ಆಮೇಲೆ ಇನ್ನೊಂದು ಏನು ಅಂದ್ರೆ ಈಗ ಆಲಿಮಟ್ಟಿ ಕೆನಾಲ್ ಬರ್ತದೆ, ಮೇನ್ ಕೆನಾಲ್ ಡೆಡ್ ಎಂಡ್ ಅದ. ಒಂದು ಹನಿ ಇವತ್ತಿಗೂ ಕೂಡ ಕೆನಾಲ್ ನೀರು ಅಲ್ಲಿಗೆ ಹೋಗುದಿಲ್ಲ. ಅದ್ರ ಜೋಡಿ ಕುಸ್ತಿ ಹಿಡಿದಾಗ ಮಂದಿ ಜೋಡಿ ಜಗಳ ತೆಗೆದು ಪೊಲೀಸರನ್ನ ಬಂದಿರಿಸಿ ನೀರು ಒಯ್ದಾಗ ಮಾತ್ರ ಅದು ಎಲ್ಲಿ ಸ್ವಲ್ಪ ನೀರು ಹೋಗ್ತದ ಆ ಹಳ್ಳಿಗೆ, ಲಾಸ್ಟ್ ಹಳ್ಳಿಗೆ. ಅದಕ್ಕೆ ಇದೇನಾದ್ರೂ ಈ ಒಂದು ಯೋಜನೆಯಿಂದ ಆ ಭಾಗದ ಜನ ಮೋಸ ಹೋದ್ರೆ ಇನ್ನು ಮುಂದೆ ಯಾವ ಜನ್ಮದಾಗೂ ಅವ್ರಿಗೆ ನೀರಾವರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಅದಕ್ಕೆ ನಾನು ಇನ್ನೊಂದು ಸಲ ಒತ್ತಾಯ ಮಾಡ್ತೀನಿ ಅವರಿಗೆ, ದಯವಿಟ್ಟು ಇದನ್ನು ಬೇಗ ಪ್ರಾರಂಭ ಮಾಡಬೇಕು. ನೀವು ಮಾಡದೇ ಇದ್ರೆ ಆ ಭಾಗದ ಜನರನ್ನ ಎಲ್ಲರನ್ನೂ ನಾನು ಕರ್ಕೊಂಡು ಹೋಗಿ ತಹಸೀಲ್ದಾರ್ ಕಚೇರಿ ಮುಂದೆ ನಾನು ಸ್ಟ್ರೈಕ್ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತೀನಿ. ಪೈಪ್ಲೈನ್ ಕೆಲಸ ಕಂಪ್ಲೀಷನ್ ಆಗತ್ತೆ ಅಂತ ಹೇಳಿ ಯಾವಾಗ ಸರ್ ಸರ್ಟಿಫಿಕೇಟ್ ಕೊಟ್ಟಾರೋ? ಅಲ್ರಿ, ಇಲ್ಲಿ ತೋರಿ ಇದೇನೆ, ನೀವು ನೋಡ್ರಿ ಕಂಪ್ಲೀಟ್ ಆಗಿದ್ರೆ ಅಲ್ಲ, ಕಂಪ್ಲೀಷನ್ ಆಗ್ಯದ ಕೊಟ್ಟಾರ ಅವರು. ಇನ್ಸ್ಪೆಕ್ಷನ್ ಮಾಡಿ ನೀರು ಬರಕ್ಕೆ ಅದನ್ನ ಯಾರು ಮಾಡ್ಯಾರ ದೇವ್ರಿಗೆ ಗೊತ್ತಾ, ಅವ್ರದ್ದೇ ಸರ್ಕಾರ ಅಲ್ಲ. ಇಲ್ಲಿ ನೋಡ್ರಿ, ಒಂದು ಇಲ್ಲಿ ನೋಡ್ರಿ, ಒಂದು ಆಕ್ಚುಯಲ್ ಡೇಟ್ ಆಫ್ ಕಂಪ್ಲೀಷನ್ ಅಂದ್ರೆ ಇದು ಮೊದಲೇ ಆಗ್ಬೇಕಾಗಿತ್ತು. ಇದು ಯಾವಾಗ ಆಗ್ಯದ ಅಂದ್ರೆ 2020 ಆಗ್ಬೇಕಿತ್ತು, 21 ಆಗ್ಯದ ಅಂತ ಸರ್ಟಿಫಿಕೇಟ್ ಮಾಡ್ಯಾರ. ಕಂಪ್ಲೀಷನ್ ಸರ್ಟಿಫಿಕೇಟ್ ಆಗ್ಯದ ಅಂತ ಅವ್ರು ಕೊಟ್ಟಾರ. ಆಗ್ಯದ ಅಂತ ಅವ್ರು ಕೊಟ್ಟಾರ. ಒಂದು ಹನಿ ನೀರು ಬರ್ತಾವೋ ಇಲ್ಲೋ ಚಾಲು ಮಾಡಿ ನೋಡಿದವ್ರು ಯಾರು ನೋಡಿಲ್ಲ. ಬಿಲ್ ಪೇಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ, 100% ಕ್ಲಿಯರ್ ಆಗ್ಯದ ಎಲ್ಲ. ಏನಾಗ್ಯದ, ಐ ಆಮ್ ನಾಟ್ ಎ ಇಂಜಿನಿಯರ್, ಐ ಆಮ್ ಎ ಪೊಲಿಟಿಷಿಯನ್. ಅದು ಏನಾಗ್ಯದ, ಒಟ್ಟಾರೆ ನಮ್ಮ ರೈತರು ಹೊಲಕ್ಕೆ ನೀರು ಬಂದಿಲ್ಲ ಅಂತ ಮಾತ್ರ ಹೇಳ್ತೀನಪ್ಪ. ಒಂದು ಹನಿ ನಾನೇ ಚಾಲು ಮಾಡಿಸ್ಲಕ್ಕೆ ಹಚ್ಚಿದ್ರ ಜೈನ್ ಕಾರ್ಪೊರೇಷನ್ ಅವ್ರು ಕರ್ಕೊಂಬಂದು ಚಾಲು ಮಾಡ್ಲಿಕ್ಕಾದ್ರೆ ಒಂದೇ ತಾಸ್ನಾಗ 3-4 ಕಡೆ ಹೊಡಿತು. ಎಲ್ಲಿ ಒಂದು ಹನಿ ನೀರು ಹೋಲಿಲ್ಲ ಮುಂದೆ. ಮತ್ತು ಅದೇ ಪರಿಸ್ಥಿತಿ ಅದ ಇಡೀ ಆ 7 ಊರು ಜನರದ್ದು ಪರಿಸ್ಥಿತಿ ಅದೇ ಅದ. ಒಂದು ಹನಿ ನೀರಿಲ್ಲ. ಎಷ್ಟು ಅದಕ್ಕೆ ನನಗೆ ಸುಮಾರು ಒಂದು ತಿಂಗಳೊಳಗೆ ಬರೀ ಪೈಪ್ಲೈನ್ ಕೆಲಸದಲ್ಲಿ ಬೇರೆ ಏನೇನು ಇಲ್ಲ. ಬರೀ ಪೈಪ್ಲೈನ್ ಸರಿ ಹೋದ್ರೆ ಎಲ್ಲರೂ ಮುಗಿದೋಗ್ಬಿಡ್ತಾರೆ. ಆಮೇಲೆ ಲೆಟ್ರಲ್ ಅಲ್ಲ ಇದು ಒಂದು ಟೈಮ್, ಯಾಕಂದ್ರೆ ಅದು ಹೋಗೋದು ಭಾಳ ದಿನ ಅಲ್ಲಿ ತನಕ ನಮ್ಮ ರೈತರು ಸಾಯ್ತಾರೆ. ನೋಡೋಣ, ಒಂದು ತಿಂಗಳು ಟೈಮ್ ಕೂಡ ಅವ್ರು ಮಾಡಿದ್ರೆ ಸರಿಯಲ್ಲ. ಮಾಡದೇ ಇದ್ರೆ ನಾನು ತಹಸೀಲ್ದಾರ್ ಕಚೇರಿ ಮುಂದೆ ನಾನು ಟೆಂಟ್ ಹೊಡಿಸ್ತೀನಿ. ಆ ಭಾಗದ ಜನರು ಕುಡ್ಕೊಂಡು ಅಷ್ಟೇ ಬೇರೆ ಅವ್ರು ಮನದಿಲ್ಲ ಅಂದ್ರೆ ಲೋಕಾಯುಕ್ತಕ್ಕೆ ಅದಕ್ಕಿಂತ ಎಲ್ಲರ ಮ್ಯಾಲಿದ್ರು ನೋಡಿ ಅದಕ್ಕೂ ಕಂಪ್ಲೇಂಟ್ ಕೊಡೋಣ. ಒಂದು ಹನಿ ನೀರಿಲ್ಲ, ಇಷ್ಟೆಲ್ಲ ದುಡ್ಡು ಖರ್ಚು ಮಾಡೇನೆ, ಯಾರಪ್ಪ ದುಡ್ಡು ಅದು ರೀ? ಸಾರ್ವಜನಿಕರ ದುಡ್ಡ. ಟೋಟಲ್ 500 ಅಬಾವ್ ಅಂದ್ರೆ 25 ಕೋಟಿ ಇರ್ಬೋದು. ಯಾಕಂದ್ರೆ ಲ್ಯಾಂಡ್ ಎಕ್ವಿಷನ್ ಕರೆಕ್ಟಾಗಿ ನಾನು ಸಿಗಲಿಲ್ಲಪ್ಪ. ಇದು ಸಂಖ್ಯೆ ಬರೀ ಇದ್ರ ಸಿಕ್ತು, ಇರಿಗೇಷನ್ ಡಿಪಾರ್ಟ್ಮೆಂಟ್ ಅದು. ಅಷ್ಟು ಕೋಟಿ ಭ್ರಷ್ಟಾಚಾರ ಆಗಿದೆ. ಮತ್ತು ಇದ್ರ ನೀವೇ ಹೇಳಿ ಇದು ಅಲ್ಲ, ಒಟ್ಟು ಮಾಡಿದವರು ಇದು ಜೈನ್ ಇದು KBL ಜೈನ್ ಅವರು, KB ಜೈನ್ ಕಂಪನಿ ಅಲ್ಲ, KBL ಜೈನ್ ಕಂಪನಿ. ಟೆಂಡರ್ ಕೊಟ್ಟಿರಿ ಇಲ್ಲದ ನೋಡ್ರಿ, ಟೆಂಡರ್ ಎಲ್ಲ ಡಿಟೇಲ್ ಎಲ್ಲಾನು ಕುಡಿಸ್ಬಿಡು, ಎಲ್ಲರಿಗೂ ಕುಡಿಸ್ಬಿಡು. ಆಗಿದೆ ಅಲ್ಲಿ ಕಳಪೆ ಮಟ್ಟದ ಕಾಮಗಾರಿ ಆಗಿದೆ ಅಂತ ಯಾರು ಕೈವಾಡ ಇರಬೇಕಲ್ಲ. ಅಲ್ಲ ರೀ, ಅದನ್ನೆಲ್ಲ ನೋಡಬೇಕಾದ್ರೆ ಒಂದಿನ ಹೋಗಂಗೆ
ಒಂದ್ ತಾಸ್ ರೀ, ತಾಸ್ ಬರ್ರಿ, ಒಂದ್ 2 ಹಳ್ಳಿ ನೋಡೋಣ, ಅದ್ರ ಕೇಳು ನಾವು. ಅವ್ರು 2-3 ಸರಿ ಟ್ರಯಲ್ ತೊಳ್ಕೋದ್ರ ಸರ್, ತೋಳನ ಹತ್ತಳೆ ಹೊಡಿತ್ರಿ. ಎಲ್ಲ ಕಡೆ ಡೊಳ್ಳಿ ಅವ್ರ ಹೊಲ್ದಾಗ ಹೊಡೆದ್ರಿ, ಹತ್ತಳ್ಯಾಗ ಮುಸಲಿಗೆ ಅವ್ರ ಹೊಲ್ದಾಗ ಹೊಡೆದ್ರಿ. ಏನ್ ಪೈಪ್ಲೈನ್ ಹೊಡೆದ ಅಲ್ಲಿ ಕಬ್ಬು ನಮ್ಮ ಬೆಳೆ ಹಾಳಾಗ್ಯವ್ರಿ ಅಲ್ಲಿ. ಆ ಪರಿ ಇದಾವೆ. ನಾವೇ ಮತ್ತೆ ಫೋನ್ ಹಚ್ಚಿ ಮೋಟರ್ ಬಂದ್ ಮಾಡ್ರಿ ಅಂತ ಹೇಳಿದೆವು. ಆಲ್ಮಟ್ಟಿ ನೀರನ್ನು ಬೆಳೆಸ್ಕೊಂಡು ಮಾಡಿದಲ್ಲ ಭೀಮಾ ನದಿಗೆ ಅಲ್ಲಿ ಒಂದು ಬ್ಯಾರೆ ಮೊದಲು ಏನಾಯ್ತು, ಭೀಮಾ ನದಿಗೆ ಇದ್ದ ನೀರ್ ಮೇಲೆ ಮಾಡೋಣ ಅಂತ ಇತ್ತು. ಅದು ಸಣ್ಣ ಸಣ್ಣ ಬ್ಯಾರೇಜ್ ಇದ್ದು. ನನ್ನ ಕಾಲ ಕಟ್ಟುದು 1985-84 ಮಹಾರಾಷ್ಟ್ರ ಗೌರ್ಮೆಂಟ್ ನಾವು ಕೂಡ ಅದನ್ನು ಕಟ್ಟಿದ್ದೆವು. 9 ಬ್ಯಾರೇಜ್ಗಳು ಅಲ್ಲಿ ಭೀಮಾ ನದಿಗೆ. ಆಮೇಲೆ ಅದಕ್ಕೇನೆ ಇವರು ಜೋಡಿಸಿದ್ರು, ಇದು ನೀರು ಸಾಲಂಗಿಲ್ಲ ಅಂತ ಹೇಳಿದ ಮೇಲೆ ಇದನ್ನು ಆ್ಯಡ್ ಮಾಡೋದು. ಏನು ಒಂದು ಬ್ಯಾರೇಜ್ ಅದು ಎಷ್ಟು ನೀರು ಇರಬೇಕು ಅದು ಎಲ್ಲ ಡಿಟೇಲ್ ಅದ ಇದರಲ್ಲಿ. 27,000 ಎಕರೆಗೆ ಹೋಗ್ಬೇಕಾದ್ರೆ ಎಷ್ಟು TMC ನೀರು ಬಳಕೆ ಮಾಡಕ್ಕೆ ಅಲ್ಲ, 22,771 ಇದು ನಿಮಗೆ ಡಿಟೇಲ್ ಕೊಡ್ತಿದ್ರಿ. ಇದ್ರಾಗ ಅದ ಟೆಕ್ನಿಕಲ್, ಇದ್ರಾಗ ಅದ ಎಷ್ಟು ನೀರು ಬಳಕೆ ಮಾಡೋದು ಅಂತ ಇವೆಲ್ಲ ಆಕ್ಚುಯಲ್ ಡೇಟ್ ಕೊಟ್ಟಾರ್ರಿ ಇದ್ರಾಗ. ಇಲ್ಲಿ ನೋಡ್ರಿ, ವಾಟರ್ ಸೋರ್ಸ್ ಭೀಮಾ ನದಿ ವಾಟರ್ ಸೈಜ್ ಯುಟಿಲೈಸೇಷನ್ 1.20 TMC, 1.20 TMC ವಾಟರ್. ಭೀಮಾ ಬ್ಯಾರೇಜ್ ಅಂತ ಹೇಳಿ. ಕಂಪ್ಲೀಟ್ ಆಯ್ತು ಅನ್ನೋ ವರದಿ, ಅದ್ರದ್ದು ಒಂದು ಕಾಪಿ ನಿಮ್ಗೆ ಕೊಡ್ತೀನಿ. ಇಲ್ಲಿ ಒಂದೇ ಬಿಟ್ಟು ಕಂಪ್ಲೀಟ್ ಆಗ್ಯದ ಅನ್ನೋದು ಕೊಟ್ಟದ್ದು 2021. ಆಮೇಲೆ ಈ ಹೆಡ್ ವರ್ಕ್ದು 24 ಅಂದ್ರೆ ಆಕ್ಚುಲಿ ಡೇಟ್ ಆಫ್ ಕಂಪ್ಲೀಷನ್ 24/30/10/2024 ಕೊಟ್ಟರು. ಆಮೇಲೆ ಇದ್ರದ್ದು ಈ ಆಕ್ಚುಲಿ ಕಂಪ್ಲೀಷನ್ ಆಫ್ ಪೈಪ್ಲೈನ್ ಅದು 2024 ಕೊಟ್ರು. ಅದನ್ನು 2021 ಇದು 24 ಇದು ಬ್ಯಾರೇಜ್. ಇದು 24 ಕಂಪ್ಲೀಷನ್. 7 ಹಳ್ಳಿಗಳು ನೋಡ್ರಿ. ಚಡ್ಚಾಣು, ಹವಿನಾಳ, ಗೋಡಿಹಾಳ, ಹಾಲಳ್ಳಿ, ಬರಡೋಲ್, ಶಿರಾಡೋಣ್, ರೇವತ್ಲ. ಇವೆಲ್ಲವೂ ಕೂಡಿ 22,771 ಎಕರೆ ಇಷ್ಟು ನೀರಾವರಿ ಆಗಬೇಕು. ಅದಕ್ಕೆ ನೋಡಿ, ದಯವಿಟ್ಟು ಯಾರ್ಯಾರು ಸಾಧ್ಯದ ಸ್ವಲ್ಪ ಮೇನ್ ನಿಮ್ಮ ಫಂಡ್ ಪೇಜ್ನಾಗ ಹಾಕಿ ಬೆಂಗಳೂರಾಗ ಒಂದು ಸ್ವಲ್ಪ ಹೋದಂಗೆ ಮಾಡಿ ದಯವಿಟ್ಟು ಇದಂತ ಅಂದ್ರೆ ರಿಕ್ವೆಸ್ಟ್. ಯಾಕಂದ್ರೆ ನೋಡ್ರಿ, ಇದು ಎಷ್ಟು ನಮ್ಗೆ ಕೆಟ್ಟ ಅನಿಸ್ತದೆ. ನೀವು ನೋಡ್ರಿ, ಪಾಪ ಅವರೇ ಎಲ್ಲ ನೆನಪು ಮಾಡ್ತಿದ್ರು. ನಮ್ಮ ಈ ಹಡಿಬಿಟ್ಟಾಗ ಆಗ್ತಿದ್ದಿಲ್ಲ. ನೆನಪು ಮಾಡಿ ಇಲ್ಲಿ ನೋಡ್ರಿ, ಒಂದು ಹಳ್ಳಿಗೆ ನೀರು ಹೋಗಿಲ್ಲ, ಜನ ಬಾಯಿ ಪಡ್ಕೊತಾರ. ಬೇರೆ ಸೋರ್ಸ್ ಇಲ್ಲಲ್ಲ. ಬೇರೆ ಈ ಸಲ ಏನು ಮಳೆ ಆಯ್ತು ಸುಮ್ಮನೆ ಅದಾರ. ಈಗ ಬೇರೆ ಕಡೆ ಸೋರ್ಸ್ ಇಲ್ಲಲ್ಲ. ಯಾವ್ದಾರೇ ಬಂದಪ್ಪ ನೀರು ಮಾಡೋಣ ಅಂದ್ರೆ ಇದು ಒಂದೇ ಸೋರ್ಸ್ ಬಿಟ್ರೆ ಬೇರೆ ಏನೂ ಇಲ್ಲ ಅವ್ರಿಗೆ. ಈಗ ಬ್ಯಾರೇಜ್ ಸಹಿತ ಭಾಳ ಚೆನ್ನಾಗಿ ಒಂದು ಸಮುದ್ರ ಇತ್ತಂಗೆ ನೀರು ಅಷ್ಟು ಚೆನ್ನಾಗದ ಬ್ಯಾರೇಜ್. ಭಾಳ 24 ಮೀಟರ್ ಹೈಟ್ ಅದ. ಅದು ಅಷ್ಟು ನೀರು ನಿಲ್ಲಿಸ್ಬೇಕು. ಅದರ ಜೊತೆಗೆ ಇನ್ನೊಂದು ನಮ್ಮ ಜಿಲ್ಲೆದು ಈ ಮೆಡಿಕಲ್ ಕಾಲೇಜ್ PPP ಬೇಡ ಅಂತ ಹೇಳಿ ಪ್ರೊಟೆಸ್ಟ್ ಕಂಟಿನ್ಯೂ ನಡೆದೈತಿ. ನೋಡ್ರಿ, ಆ ಪ್ರೊಟೆಸ್ಟ್ ಯಾರು ಮಾಡ್ತಾರ ಅವ್ರ ಜೊತೆ ನಾನು ಅಂದಿನಪ್ಪ. ನಮ್ಮ ಜಿಲ್ಲೆಗೆ ಬೇಕಲ್ಲ ಮೆಡಿಕಲ್ ಕಾಲೇಜ್. ಸರ್ಕಾರದ PPP ಬೇಡ ಅಂತ PP ವಿರೋಧ ಇತ್ತು. ಅಲ್ಲಿ PPಗಳು ಎಷ್ಟದಾವ ಒಂದೇ ಅಲ್ಲ ಸರ್, ನೋಡ್ರಿ, ಸರ್ಕಾರದ ನಿಲುವು ಹಂಗದ, ಹಂಗಿರ್ಬೇಕು ಅಂತ ನಂದು ಅಭಿಪ್ರಾಯ. ಗೌರ್ಮೆಂಟ್ದೇ ಇರ್ಬೇಕು. ಈ PP ಇವ್ರು ಯಾರೇ ಬಂದು ತಗೊಂಡು ಮಾಡ್ಕೋಬೇಕಂತ ಅದಾರ ಎಲ್ಲಾರು. ನಾನು ಮಾಡ್ಕೋಬೇಕತ್ತೀನಿ, ಇವರು ಒಂದು ಮಾಡ್ಕೋಬೇಕಂತಾರ. ಹಂಗೆ ಆಗ್ತದ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು. ಅದು ಎಷ್ಟೊತ್ತಿದ್ರು ಆಗ್ತದ ಅಂತ ನನ್ನ ಆಶೆ ಅದಪ್ಪ ಅಷ್ಟೇ. ಅದು ಅಟ್ಟಿಕೆ ಅದ ರೀ, ಎಷ್ಟದ ಅಷ್ಟೇ, ಏನೇನು ಮಾಡಿಲ್ಲ. ನೋಡ್ರಿ, ನಾ ತಗೊಂಡದಂತೂ ಖರೆ. ನನ್ನ ಕೈಲಿ ಅಲ್ಲಿ ಏನು ಕೆಲಸ ಮಾಡಿ ನೋಡಿ, ಸ್ವಲ್ಪ ಅಂತೂ ಮಾಡಿಲ್ಲ ಅನ್ಬೇಡ್ರಿ. ರೋಡ್ ಮಾಡೀನಿ, ಬಸ್ ಸ್ಟ್ಯಾಂಡ್ ಮಾಡಿಸೀನಿ, ಆಮೇಲೆ ಯಾವುದಾದ್ರು ಇದು ದೇವ್ರ ಗುಡಿ ಪಡಿ ಕೇಳಿದ್ರೆ ಅದನ್ನೆಲ್ಲ ಮಾಡಿಸೀನಿ ಜಿಲ್ಲಾ ಪಂಚಾಯತ್ ಇದ್ರಾಗ. ಆಮೇಲೆ ಹಾಸ್ಪಿಟಲ್ ರೂಮ್ ಕಟ್ಸೀನಿ. ಮುಂದೆ ಏನಾಯ್ತು, ಇವು ಕಟ್ಸೋದ್ರಾಗ ಮತ್ತೆ ಇನ್ನು ಒಟ್ಟು ರೊಕ್ಕ ಅಲ್ಲೇ ನಾನು ಖರ್ಚು ಮಾಡಲೆ. MP ಫಂಡ 5 ಕೋಟಿ ನನ್ನ ಗದ್ದೆ. ಅದಕ್ಕೆ ಏನು ಮಾಡಿದ, ಪ್ರೈಮ್ ಮಿನಿಸ್ಟರ್ಗೆ ಮಾದರಿ ಗ್ರಾಮ ಅದಕ್ಕೆ ಸ್ಪೆಷಲ್ ಗ್ರ್ಯಾಂಟ್ ಕೊಟ್ಟರೆ ಆತವ ಏನಿದೆ. ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಬರದೆ. ನಾನು ಇದೆಲ್ಲ ಅನುಭವಿಸ್ತಲ್ಲ. ಇದೊಂದು ಪ್ರಶ್ನೆ ಅನುಭವಿಸಿದ ಮೇಲೆ ಪ್ರೈಮ್ ಮಿನಿಸ್ಟ್ರಿಗೆ ಒಂದು ಪತ್ರ ಬರೆದು
ನೋಡಿ ನೀವು ಬರೀ ಇದು ಆ ಮಾಡಲ್ ವಿಲೇಜ್ ಅದು ಇದು ಮಾಡ್ರಿ MP ಫಂಡ್ನಾಗ ಅದು ಸಾಧ್ಯ ಇಲ್ಲದ ಮಾತಾ. ಈಗ 600 ಹಳ್ಳಿಗಳು ಬರ್ತಾವ. 600 ಹಳ್ಳಿಯಾಗ ಬರೀ ದೇವ್ರ ಗುಡಿ ಕೂಡ್ರಪ್ಪ, ನಮ್ಮ ದೇವ್ರ ಗುಡಿಗೆ ಅಂದ್ರೆ ಒಟ್ಟು ಗುಡಿ ಒಂದೇ ವರ್ಷದಾಗ ಕಟ್ತೀನಿ. ಆದ್ರೆ ಈ ಸಮಾಜಕ್ಕೊಂದು ಗುಡಿ ಹಳ್ಳಿ ಒಳಗಡೆ ಕಟ್ಟ್ಯಾರ, ಅವು ಕಟ್ಲಾಕ ರೊಕ್ಕನೇ ಸಾಲಾಗ್ಯದ. ಅದಕ್ಕೆ ನಿಮ್ಮ ಫಂಡ್ ಕೊಡ್ರಿ, ಸ್ಪೆಷಲ್ ಫಂಡ್ ನಾವು ಮಾಡ್ತೇವೆ ಅಂತೇಳಿ ಪತ್ರ ಬರೆದ್ರಿ. ಇವತ್ತಿಗೂ ಉತ್ತರ ಬಂದಿಲ್ಲ. ಮತ್ತು ಹೊಸ ಹಳ್ಳಿ ಚೂಸ್ ಮಾಡ್ರಿ ಅಂದರು, ಕಳಿಸಿದ್ರು. ಅದನ್ನ ನಾ ರಿಜೆಕ್ಟ್ ಮಾಡಿ ಕಳಿಸಿನಿ JDP ಅವ್ರಿಗೆ. ನಾನೇನು ಸಹಿ ಮಾಡೋದಿಲ್ಲ. ಸರ್, ಒಂದು ಪತ್ರಕರ್ತರು ನಿಮ್ದ ಮೋದಿ ಸರ್ಕಾರದಿಂದ ಬಹಳ ನಾರಾಜ ಅದಾರ ಸರ್. ಯಾಕಂದ್ರೆ ಅಕ್ರೆಡಿಟೆಡ್ ಪತ್ರಕರ್ತರಿಗೆ 50% ರೈಲ್ವೆ ಇಲಾಖೆಯಿಂದ ಇದು ಇತ್ತು, ಕನ್ಸೆಷನ್ ಇತ್ತು. ಯಾವುದೇ ರೈಲ್ವೆಯಲ್ಲಿ ಹೋಗ್ಬೇಕಾದ್ರೆ 50% ಮೋದಿ ಸರ್ಕಾರ ಬಂದ ಮೇಲೆ ಅದನ್ನ ತೆಗೆದೇ ಬಿಟ್ಟು ದಯವಿಟ್ಟು ಅದನ್ನ ವಾಪಸ್ ಒಂದ್ ನಿಮಿಷ, ಬರೀ ಬಿಜಾಪುರದ ಅಷ್ಟೇ ತೆಗೆದ್ರು ಎಲ್ಲ ಇಂಡಿಯಾಕ್ ತಂದಾರೆ. ನೀವು MP represent ಅದರಿ, ಖರ್ಚು ಮಾಡ್ಬೇಕಲ್ಲ. ಮನೆ ಕೊಡ್ರಿ ಅಲ್ಲಿ ಬೇರೆ ಪ್ರೈಮ್ ಮಿನಿಸ್ಟರ್ ಅಧ್ಯಕ್ಷರಿಗೆ ಹೇಳಿ ಕೊಡು ಸರಿ, ನಾನು ಖಂಡಿತವಾಗಿ ಬರೋದು ಅದೊಂದು ಕಾಪಿ ನಿಮಗೂ ಕೊಡ್ತೀನಿ, ಭೇಟಿಯಾಗಿ ಕೊಡ್ತೀನಿ. ಹಂಗೆ ಅಲ್ಲ, ರೈಲ್ವೆ ಮಂತ್ರಿ ಭೇಟಿಯಾಗಿ ಕೊಡ್ತೀನಿ. ಇಷ್ಟೆಲ್ಲ ಹೇಳೋದು ನೋಡಿದ್ರೆ 106 ಕೋಟಿ ರೂಪಾಯಿ ಅವರೆಲ್ಲ ಟೈಮ್ ಅವಕಾಶ ಕೊಡೋದು, ಕಾಲಾವಕಾಶ ಕೊಟ್ಟು ಕಾಮಗಾರಿ ಮಾಡ್ಸೋದ್ರಾಗ ಏನಾದ್ರು ಅರ್ಥ ಇದೆ. ಈವರೆಗೆ ಆಗಿರೋದು ನೋಡಿದ್ರೆ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಅವ್ರಿಗೆ ಯಾಕೆ ಕಾಲಾವಕಾಶ ಕೊಡೋದು, ನೇರವಾಗಿ ಹೋರಾಟಕ್ಕೆ ಅಲ್ಲ ಮಾಡ್ತಿದ್ರೆ ಮಾಡ್ಲಿ ಅಂತ, ಬೇಗ ಮಾಡಿದ್ರೆ ನಮ್ಮ ರೈತರಿಗೆ ನೀರು ಹೋಗ್ತಾವ ಅಂತ. ಅದ್ರ ಸಲುವಾಗಿ ಕಾಲಕ್ಷೇಪಣೆ ನಮ್ಮ ಸಾಧನ ಮಾಡ್ಬಿಡು. ಅವರೆಲ್ಲ ಕಾಲಕ್ಷೇಪಣೆ ನಮಗೇನು ಸಂಬಂಧ? ಅವ್ರು ಕಾಂಟ್ರಾಕ್ಟರ್, ಅವ್ರಿಗೆ ಅವ್ರ ಅವನಿಗಳು ಹೆಂಗದ ಒಂದು ಕಾಂಟ್ರಾಕ್ಟ್, ಕೆಲವೊಬ್ರು ಎಲ್ಲ ಕಾಂಟ್ರಾಕ್ಟರ್ ಹಂಗದ. ಇದನ್ನೆಲ್ಲ ಸರ್ಕಾರ ನಾವೇ ಕೊಂಡು ತಗೋತೀವಿ ಅಂತಾರ ಅವರು. ಅಂಥವ್ರು ಅದಾರ ಕಾಂಟ್ರಾಕ್ಟರ್ಗಳು. ಅದ್ರಾಗ ಬಹುಶಃ ಇವರು ಇದ್ರೆ ಇರಬೇಕು. ಮತ್ತು ಇಷ್ಟೊಂದು ಬೇಜವಾಬ್ದಾರಿ ಕೆಲಸ ಮಾಡ್ತಾರೆ ಅಂದ್ರೆ ಹಂಗಿರ್ಬೇಕು ಅವರು. ಸರ್ಕಾರ ಕೊಂಡು ತಗೋತೀನಿ ಅನ್ನೋ ಇದ್ರಾಗ ಇರ್ಬೇಕು ಅವರು. ಇಲ್ಲ, ಅದು ಏನಪ್ಪ ಗೊತ್ತಿಲ್ಲ, ಇಲ್ಲ ಅದು ಯಾವ ಗೊತ್ತಿಲ್ಲ. UKP ಸ್ಟೇಷನ್ ಮೊನ್ನೆ 30 ರಿಂದ 40 ಲಕ್ಷ ರೂಪಾಯಿ ಅನೌನ್ಸ್ ಮಾಡ್ಯಾರ. ಅದಕ್ಕೆ ಸ್ವಾಗತ ಮಾಡ್ತಿರೋ ಸ್ವಾಗತ. ಸುಮ್ಮನೆ ಎಲ್ಲರೂ ಸುಮ್ಮನೆ ರಾಜಕಾರಣ ಮಾಡೋದಾಗ ಅರ್ತಿಲ್ರಿ. ನಾನೆಲ್ಲ 1 ಕೋಟಿ ಕೊಡು, 2 ಕೋಟಿ ಕೊಡು ಅಂದ್ರೆ ಸರ್ಕಾರ ಎಲ್ಲಿಂದ ಕೊಡ್ತದೆ? ಈಗ ಅದಕ್ಕೇನೆ ಎಷ್ಟು ಬೇಕು ದುಡ್ಡು ನೋಡಿರಲ್ಲ, 1 ಲಕ್ಷ ಮ್ಯಾಲ ಕೋಟಿ ರೊಕ್ಕ ಬೇಕು ಅಟ್ಟೆ ಕೊಡಾಕ. 40 ಲಕ್ಷ ರೂಪಾಯಿ ಏನು ಕಡಿಮೆ ಇತ್ತು? ನೀವೇ ಹೇಳ್ತಾ ಇತ್ತು ಸ್ವಾಗತ ಮಾಡ್ತೀರ. ಹೌದು. ಅದ್ರ ಜೊತೆ ಅವ್ರು ಏನ್ ಹೇಳ್ತಾರ, ಇದು ನಾವೊಂದು 3 ವರ್ಷ ಟಾರ್ಗೆಟ್ ಇಟ್ಟಿವಿ, 3 ವರ್ಷ ಕಾಡ್ತೀವಿ. ಅದ್ರ ಒಳಗೆ ಗೆಜೆಟ್ ನೋಟಿಫಿಕೇಶನ್ ಆಗ್ಬೇಕಂತ. ಗೆಜೆಟ್ ನೋಟಿಫಿಕೇಶನ್ ಆಗ್ತಿಲ್ಲ, ನಮ್ ಕೆಲಸ ಎಲ್ಲ ಅಪೂರ್ಣ ಮಾಡಿದವ್ರ ಅಂತ ಅಲ್ಲ. ಈಗ ನೋಡ್ರಿ, ನಾವು ಸ್ವಾಗತ ಮಾಡೋ ಉದ್ದೇಶ ಏನಂದ್ರೆ, ಈಗ ಪೂರ್ತಿ ಆಗ್ಬಿಟ್ರೆ ನಮ್ಗೆ ಹೆಚ್ಚಿಗೆ ನೀರು ಸಿಗ್ತದ ನಮ್ಮ ಜಿಲ್ಲೆಗಳಿಗೆ. ಮತ್ತು ಬರೀ ನಮ್ಮ ರೊಕ್ಕ ಬೇಕು, ನಾವು ರೊಕ್ಕ ಬೇಕು ಅಂತ ನಾವು ಖಂಡನೆ ಮಾಡ್ಕೋತ ಕೂತ್ರೆ ಅದು ಮುಗಿದಿ ಅಂತ. ಅದು ನೋಡೋಣ, ಅವ್ರು ಏನೋ ಪ್ರಯತ್ನ ಮಾಡ್ಲಾಕತ್ತಾರ, ಮಾಡ್ತಿದ್ರೆ ಮಾಡಲಿಲ್ಲ. ನಾವೇ ಮಾಡ್ಬೇಕು, ಗೆಜೆಟ್ ನೋಟಿಫಿಕೇಶನ್ ಆಗ್ಬೇಕು ಸರ್. ಅದನ್ನು ಅದಕ್ಕೆಲ್ಲ ಕೋರ್ಟ್ನಾಗ ನಾವು ಅದ ಸ್ವಲ್ಪ ಮಾಡ್ತಾನೆ ನೋಡಿ. ನನ್ನ ಗಮನಕ್ಕೆ ಬಂದದ. ಅಲ್ಲ, ಅದು ಒಂದೇ ಆಯ್ತು ಮರ. ಅಲ್ಲಿ ಹೋಲಲ್ಲಿ ಇಂಜಿನಿಯರಿಂಗ್ ಮಟ್ಟ ಪೂರಾ ಖಾಲಿ ಅದ, ಪೂರಾ ಅಲ್ಲಿ ಮಡ್ಡಿನೇ ಅದಲ್ಲ. ಮಾಡ್ಲಿ ಇಂಡಸ್ಟ್ರಿಗಳು ಯಾರು ಬೇಡ ಅಂದಾರ ಅವ್ರಿಗೆ. ಹೋಗಿ ಚಲೋ ಜನರಿಗೆ ತಗೊಂಡಾರ ಮರಗಳು. ನಮ್ದು ಹೊಟ್ಟು ಹೊಡಿತದ, ಏನ್ ಮಾಡೋದು ಹೇಳು ಸರ್. ಚಾಮುಂಡಿ ದೇವಿಗ ದಲಿತರ ಮಹಿಳೆಗೆ ಪೂಜೆ ಮಾಡಕ್ ಹಕ್ಕಿಲ್ಲ ಅಂತ ಯತ್ನಾಳ್ ಹೇಳ್ತಾರ. ಅದ್ರ ಬಗ್ಗೆ ತಮ್ದು ಏನು ಅಭಿಪ್ರಾಯ? ನೀವು ಸಣ್ಣ ಗೌಡ್ರ ದಲಿತ ಹೆಣ್ಣು ಮಗಳಿಗೆ ಅವಕಾಶ ಅದು ಸರಿ ಅಲ್ಲ. ಅದು ಹೇಳಿದಂತೂ ಸರಿ ಇಲ್ಲ, ಆಯ್ತಾ? ಅದು ಹೇಳಿದಂತೂ ದಲಿತ ಹೆಣ್ಣು ಮಕ್ಕಳಿಗೂ ಅವಕಾಶ ಇಲ್ಲ ಅಂತ ಹೇಳುದು ಅದು ಸರಿ ಅಲ್ಲ. ಅಷ್ಟೇ ಹೇಳ್ತೀನಿ. ತಪ್ಪಂತೀರಿ? ತಪ್ಪು. ಯಾರೇ ಹೇಳಿದ್ರು ತಪ್ಪು, ನೀವು ಹೇಳಿದ್ರು ತಪ್ಪು, ನಾನು ಹೇಳಿದ್ರು ತಪ್ಪೇ. ಅವಕಾಶ ಮತ್ತೆ ಯಾಕ್ರಿ ಅಲ್ಲದೆ ಮತ್ತೆ ಅದರಿ ಯಾಕ್ರಿ ಹೋಗಿ ಬಂದಾರಲ್ರಿ, ಎಲ್ಲರೂ ಹೋಗಿ ಬರ್ತಾರ. ನೋಡ್ರಿ, ನೀವು ಕೈ ಮುಗಿ ನಡೆಸ್ತ ನೀವೆಲ್ಲರೂ ಕೇಳೋರು. ಯಾರ್ಯಾರಿಗೆ ಸಾಧ್ಯದ ಒಂದ್ ಸ್ವಲ್ಪ ಮೇನ್ ಪುಟ್ಟದಾಗ ಬರಂಗ್ ಮಾಡಿದ್ರಿ. ಇದೊಂದು ಮಾಡಿ ನಾ ಎಂದೂ ಕೇಳಿದ್ದೀನಿ, ದಯವಿಟ್ಟು ಅಣ್ಣವ್ರ ಸ್ವಲ್ಪ ಮೇನ್ ಪೇಜಿಗೆ ಬರಂಗ್ ಮಾಡ್ರಿ ಎಲ್ಲರೂ. ಅವ್ರಿಗೆಲ್ಲರಿಗೂ ಕಳ್ಸಿರಾ? ನೋಡ್ರಿ, ರಾಹುಲ್ ಗಾಂಧಿ ಯಾಕೆ ಹೇಳ್ತಾರಂತಂದ್ರ ಅವ ವಿಚಿತ್ರ ಮನುಷ್ಯ ಅದಾನ. ರಾಹುಲ್ ಗಾಂಧಿ ಅವ್ನು ಲೀಡ್ರೇ ಅಲ್ಲ. ಅವ ಯಾಕೆ ಮಾಡೋದು ದೇವ್ರಿಗೆ ಗೊತ್ತಾ. ಅವನು ಎದಕ್ಕೆ ಅದನ್ನ ಅಷ್ಟು ಬಡ್ಕೊಳಕತ್ತಾರ ಅಂದ್ರೆ, ಕೊಟ್ಟು ಹೋಗಿ ಏನು ಬಂದವಲ್ಲ, ಒಳ ಹೊಕ್ಕಾರಲ್ಲ. ಎಲ್ಲ ಕಡೆ ಬಿಹಾರ್ನಾಗ ಹೊಕ್ಕಾರ, ಆಮೇಲೆ ಎಲ್ಲೆಲ್ಲವರು ಬಂದು ಹೊಕ್ಕಾರ. ಅವು ಎಲ್ಲ ಸ್ಥಿರಪಡಿಸ್ಬೇಕು ಅನ್ನೋದು ಅವನ ಉದ್ದೇಶದ ಮೇನ್ ಉದ್ದೇಶ. ಮೈಂಡ್ ಡೈವರ್ಟ್ ಮಾಡ್ಲಿಕ್ಕೆ ಆಳಂದ್ ಹೇಳ.
ಎಲ್ಲರಿಗೂ ಗೊತ್ತಿಲ್ಲ, ನಾನು ಹೇಳ್ತೀನಿ. ಈಗ ಅಣ್ಣವ್ರು ಅದ ನೋಡ್ರಿ ಇಲ್ಲಿ. ಇದು ಇಲ್ಲಿ ನೋಡಿ ಶೇರ್ ಮಾಡಿ ನೋಡಿ ಹ್ಯಾಂಗ ಮಾಡಿದ್ದಾರೆ. ಕೂಡ ಕಳ್ಸಿ ಅವ್ರು ನೀವು ಕಳಿಸ್ರಿ. ಹುಡುಗಿ ಒಳಗ 84 ಮನೆಗಳನ್ನ ಬೆಳೆಸಿದ್ರು ಗುರುತಾಗಿ ನೀವು ಮನೆ ಹುಟ್ಟಿದ್ರಿ. ಅದ್ರದ್ದು ಏನಾದ್ರು ಅದು ನೀವ್ ಯಾಕೆ ಬರಲಿಲ್ಲ? ನಾವು ಬಂದಿಲ್ಲ. ಅಲ್ಲ ನೀವು ಸುಮ್ಮನೆ ಹಂಗ ಹೇಳ್ಬೇಡ್ರಿ. ಅದು ನಿಜವಾಗ ಅದು ನೋಡ್ರಿ, ಒಬ್ಬ ವಿರೋಧ ಪಕ್ಷದ ನಾಯಕ MLC ವಿರೋಧ ಪಕ್ಷದ ನಾಯಕ ಬರ್ತಾನ, ಒಬ್ರು ಬರಲಿಲ್ಲಪ್ಪ. ನೀವು ಯಾವ ಕಾರಣಕ್ಕೆ ಬರಲಿಲ್ಲ ದೇವ್ರಿಗೆ ಗೊತ್ತಾ, ನಾವು ತಿಳ್ಕೊಳಕ್ಕೂ ಹೋಗಿಲ್ಲ. ಅಲ್ಲಿ ವರದಿ ಮಾಡ್ಯಾರ. ಏನಪ್ಪ ಯಾರು ಒಬ್ರು ಬರ್ಲಿಲ್ಲ. ಆದ್ರೆ ಏನಾದ್ರು ಸ್ಟ್ಯಾಂಡ್ ಏನು? ಸ್ಟ್ಯಾಂಡ್ ಏನಂದ್ರೆ ಹೇಳಿಯಲ್ಲ, ನಾರಾಯಣ ಸಾಬರ್ ಹೇಳಿಲ್ಲ, ನಾವು ಹೇಳಿಲ್ಲ, ಅವತ್ತು ನಾವು ಇದ್ದೇವಲ್ಲ. ಅವುಗಳ ಮನೆಗಳನ್ನು ಕಟ್ಟಿಸ್ಕೊಡ್ಬೇಕು. ಆಮೇಲೆ ಇವ್ರ ಅವತ್ತು ಆ ಕಾರ್ಯಕ್ರಮದಾಗ ರಾಜಕೀಯ ಮಾತಾಡೋ ಮುಂದೆ AC ಮಗಳು ಕೂತು ಅವತ್ತು ಎದ್ದು ಹೋಗ್ಬೇಕಿತ್ತು, ಅಂತ ಹೋಗಿಲ್ಲ, ಆಕಿನ ಸಸ್ಪೆಂಡ್ ಮಾಡ್ಬೇಕು ಅಂತ ಹೇಳುವಾಗ ಅವ್ರಿಗೆ ಮನೆ ಕಟ್ಟಿಸ್ಕೊಡ್ಬೇಕು. ಆಮೇಲೆ ನೋಡ್ರಿ ಅಂತ ಅನ್ಯಾಯ ಅಂದ್ರ, ನೀವು ಎಲ್ಲರೂ ರೈತರದಿರಿ. ಈಗ ನಾನು ಒಂದು ಹೊಲ ಮಾರ್ತೀನಿ, ಅವ್ರಿಗೆ 10 ಎಕರೆ ಹೊಲ ಅದ, ಅದ್ರ ಖರಾಬು ಅದ, ಒಂದು ಖರಾಬು ಅದ. ಆ ಮಾರಿದ ತಕ್ಷಣ ಖರಾಬು ಅವನ ಜೋಡಿ ಹೋಗ್ತದಿಲ್ಲ. ನಾನು ಹೊಲ ಖರಾಬ್ ಇದ್ದದ್ದು ಅವ್ರು ಎಲ್ಲಿ ಮಾರಿದ್ದಾನೆ ಅವನಿಗೆ ಹೋಗ್ತದಿಲ್ಲ. ಇದು ನಂದು ಅಂತ ಹೇಳಿ ಅವ ಕ್ಲೇಮ್ ಮಾಡಿ ಸುಪ್ರೀಂ ಕೋರ್ಟ್ನಾಗ ಮೋಸ ಮಾಡ್ಯಾರ. ಸುಪ್ರೀಂ ಕೋರ್ಟಿಗೆ ಅದನ್ನ ಇನ್ನ ಬಹಳ ಉದ್ದದ, ಬರ್ರಿ ಅದನ್ನ ಬಿಡಂಗಿಲ್ಲ, ಸರಳ ಬರ್ರಿ ಅನ್ಯಾಯ ಆಗ್ಯದ. ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾರೆ. ಕಾನೂನು ಹೋರಾಟ ಅದು ಖಂಡಿತ. ಅದು ಅವನು ಜೈಲಿಗೆ ಹೋಗ್ತಾನೆ.